ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GDR ಲಾ ಲರ್ನಿಂಗ್ ಅಡ್ಡ. ಸೊ ಇವಾಗಿನ ಅಪ್ಡೇಟ್ ಏನಂದರೆ, ಧರ್ಮಸ್ಥಳ ಬರಿಯಲ್ ಕೇಸಲ್ಲಿ ಏನು ಒಂದು ಆರ್ಡರ್ ಆಗಿತ್ತು, ಎಕ್ಸ್ ಪಾರ್ಟಿ ಆರ್ಡರ್ ಆಗಿತ್ತು ಯೂಟ್ಯೂಬ್ ಚಾನಲ್ಗಳ ವಿರುದ್ಧ. ಧರ್ಮಸ್ಥಳ ಧರ್ಮಾಧಿಕಾರಿಗಳು ಹಾಗೂ ಅವರ ಪರಿವಾರದ ವಿರುದ್ಧವಾಗಿ ಏನು ಡಿಫಾಮೇಟ್ರಿ ಕಂಟೆನ್ಷನ್ಸ್ ಅಪ್ಲೋಡ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಅವರು ಅಂತ ಹೇಳಿ ಏನು ಒಂದು ಕೇಸ್ ದಾಖಲಾಗಿತ್ತು. ಅದರಲ್ಲಿ ಎಕ್ಸ್ ಪಾರ್ಟಿ ಆರ್ಡರ್ ಪಾಸ್ ಆಗಿತ್ತು, ಯೂಟ್ಯೂಬ್ ಅವ್ರ ವಿರುದ್ಧವಾಗಿ ಎಕ್ಸ್ ಪಾರ್ಟಿ ಆರ್ಡರ್ ಪಾಸ್ ಆಗಿತ್ತು. ಸೊ ಅದನ್ನು ಇವತ್ತು ಕರ್ನಾಟಕದ ಬೆಂಗಳೂರಿನ ಕರ್ನಾಟಕ ಹೈಕೋರ್ಟ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಕ್ವಾಶ್ ಮಾಡಿದ್ದಾರೆ. ಆ ಎಕ್ಸ್ ಪಾರ್ಟಿ ಆರ್ಡರ್ನ ಕ್ವಾಶ್ ಮಾಡಿದ್ದಾರೆ ಮತ್ತು ಲೋವರ್ ಕೋರ್ಟ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅದೇ ಒಂದು ಕೇಸಲ್ಲಿ ಅದೇ ಐಎನ ಇಂಟರಿಮ್ ಅಪ್ಲಿಕೇಶನನ್ನು ಫ್ರೆಶ್ ಆಗಿ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಲೋವರ್ ಕೋರ್ಟ್ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಈ ಕೇಸಲ್ಲಿ ಎಕ್ಸ್ ಪಾರ್ಟಿ ಆರ್ಡರ್ ಆದಮೇಲೆ ಯೂಟ್ಯೂಬ್ ಚಾನಲ್ವರೆಲ್ಲ ಏನು ಫ್ರೀಡಮ್ ಆಫ್ ಎಕ್ಸ್ಪ್ರೆಸ್, ಫ್ರೀಡಮ್ ಆಫ್ ಸ್ಪೀಚ್ ಎಲ್ಲಕ್ಕೂ ಒಂದು ಅಡ್ಡಿ ಆಗ್ತಾ ಇದೆ. ಈ ರೀತಿ ಮಾತಾಡಿ ನಾವು ಯಾರಿಗೂ ಡಿಫಾಮೇಟ್ರಿ ಕಂಟೆನ್ಷನ್ ಹೇಳಿರಲಿಲ್ಲ ಮತ್ತು ನಮ್ಮ ಒಂದು ಅನಿಸಿಕೆಗಳನ್ನು ನಾವು ವ್ಯಕ್ತಪಡಿಸಿದ್ವಿ. ಆ ಅನಿಸಿಕೆಗಳಿಗೂ ನೀವು ನಮಗೆ ತಡೆಗಟ್ತಾ ಇದ್ದೀರಾ ಅಂತ ಹೇಳಿ ತುಂಬಾ ಪ್ರಾಬ್ಲಮ್ ಆಗಿ ಎಲ್ಲರೂ ಕೂಡ ಅಲ್ಲಿ ಹೈಕೋರ್ಟ್ಗೂ ಅಪಿಯರ್ ಆಗಿದ್ರು, ಸುಪ್ರೀಂ ಕೋರ್ಟ್ಗೂ ಕೆಲವೊಬ್ಬರು ಹೋಗಿ ಅಪಿಯರ್ ಆಗಿದ್ರು. ಸೊ ಈ ಕೇಸಲ್ಲಿ ಇವಾಗ ಅದು ಎಕ್ಸ್ ಪಾರ್ಟಿ ಆರ್ಡರನ್ನು ಕ್ವಾಶ್ ಮಾಡಲಾಗಿದೆ ಮತ್ತು ಇವಾಗ ಅದೇ ಐಎನ ಇಂಟರಿಮ್ ಅಪ್ಲಿಕೇಶನನ್ನು ಹೊಸದಾಗಿ ಕಂಡಕ್ಟ್ ಮಾಡಲಿಕ್ಕೆ ಲೋವರ್ ಕೋರ್ಟ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿದೆ. ಸೊ ಈ ಕೇಸಲ್ಲಿ ಮತ್ತೇನಾದರೂ ಹೊಸ ಅಪ್ಡೇಟ್ ಬಂದರೆ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.